ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ನಮ್ಮ ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ, ಆತನಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೆ, ಇಗೋ ಲೋಕದಲ್ಲಿರುವ ಸಕಲ ಜೀವಿಗಳು ಆತನನ್ನು ಸ್ತುತಿಸುವಾಗ ಆತನ ರೂಪದಲ್ಲಿ, ಆತನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನಾವು ಇನ್ನೂ ನಿದ್ದೆ ಮೊಬ್ಬಲಿರುವುದು ಒಳ್ಳೆಯದಲ್ಲ ಪ್ರಿಯರೇ. ಬನ್ನಿರಿ, ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿ ದಿನಗಳನ್ನು ನಾವು ಕಳೆಯುತ್ತಿರುವಾಗ ನಿಮ್ಮ ಪ್ರಣಾಳಿಕೆಗಳೆಲ್ಲ ನೆರವೇರುವ ಹಾಗೆ, ನಮ್ಮ ಅವಶ್ಯಕತೆಗಳೆಲ್ಲ ತೀರುವ ಹಾಗೆ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಮಾಡಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ಎಷ್ಟೋ ಕೆಲಸ ಕಾರ್ಯಗಳಿರ್ತವೆ, ಎಷ್ಟೋ ಜವಾಬ್ದಾರಿಕೆಗಳಿರ್ತವೆ. ಮತ್ತು ಈ ರೀತಿ ದಿನಗಳನ್ನು ಕಳೆಯುತ್ತಿರುವಾಗ ಅನೇಕರು ಸಂಬಳ ಮೇಲೆ ಆಧಾರಗೊಂಡಿರುವಂಥವರು ಈ ಕ್ರೆಡಿಟ್ ಕಾರ್ಡ್ಸ್ಗಳು ಬಂದ ಮೇಲೆ ಯಾವ ತೊಂದರೆ ಇಲ್ಲದಿದ್ದರೂ ಕೂಡ ಮೊದಲನೇ ತಾರೀಕು ಬಂದ ಕೂಡಲೇ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕೆಂಬ ಒಂದು ಹೋರಾಟದಂತಿರುತ್ತೆ. ಮಿಡ್ ಆಫ್ ದ ಮಂತ್ ಬರೋಷ್ಟೊತ್ತಿಗೆ, ಇಲ್ಲವೇ ಮಂತಿನ ಲಾಸ್ಟ್ ವೀಕ್ ಬರೋಷ್ಟೊತ್ತಿಗೆ. ಗೊತ್ತಲ್ಲ ಪ್ರಿಯರೇ, ಬಹಳಷ್ಟು ಜನ ಸಂಬಳದಲ್ಲಿ ಇದು ಹೇಗೆ ಕಟ್ಟಬೇಕು, ಅದು ಹೇಗೆ ಕಟ್ಟಬೇಕು, ಆ ಲೋನ್ ಹೇಗೆ ಕಟ್ಟಬೇಕು, EMI ಹೇಗೆ ಕಟ್ಟಬೇಕು ಯೋಚಿಸ್ತಾರೆ. ನಿಮಗೂ EMI ಇವೆಯಾ? ಟೇಕ್ ಹೋಮ್ ಆ್ಯಂಡ್ ಅದನ್ನು EMI ಅಲ್ಲಿ ಕಟ್ಟಿರಿ, ಕಂತು ರೂಪದಲ್ಲಿ ಕಟ್ಟಿರಿ ಎಂದು ಹೇಳಿದಾಗ ಈಸಿಯಾಗಿದೆ ಅಂದ್ಕೊಂಡು ಶಕ್ತಿಗೆ ಮೀರಿದ ವಿಷಯಗಳಲ್ಲಿ ಇನ್ವಾಲ್ವ್ ಆಗುತ್ತಿದ್ದಾರೆ. ಅದರ ನಿಮಿತ್ತ ದೇವರ ಮೇಲೆ ಇರಬೇಕಾದಂತಹ ಧ್ಯಾಸ, ಅಂದರೆ ದೇವರ ಮೇಲಿರಬೇಕಾದ ಆಸೆ, ದೇವರು ನನ್ನೊಂದಿಗೆ ಇದ್ದಾರೆ ಎಂಬ ಆ ಒಂದು ಅವಗಾಹನವನ್ನು ಪೂರ್ತಿಯಾಗಿ ಮರೆತು ಹೋಗಿ, ಈ ದುಡ್ಡು ಹೇಗೆ, ಈ ಸಾಲದ ಬಗ್ಗೆ ಹೇಗೆ, ಈ ಸಮಸ್ಯೆ ಹೇಗೆ, ಈ ಚಿಕ್ಕು ಹೇಗೆ ಎಂದು ಅವುಗಳ ಕುರಿತಾಗಿಯೇ ನಾವು ಆಲೋಚಿಸುತ್ತಾ ಇದ್ದೇವೆ. ಬೈಬಲ್ ಮೇಲಿಂದ ಮೇಲೆ ಹೇಳ್ತಿದೆ, ನಿಮಗೋಸ್ಕರವೇ ಆತನು ಚಿಂತಿಸುತ್ತಾ ಇರುವುದರಿಂದ ನಿಮ್ಮ ಚಿಂತೆ ಎಲ್ಲವನ್ನು ಆತನ ಮೇಲೆ ಹಾಕಿರಿ. ಅಂದರೆ ಚಿಂತೆಯನ್ನು ಪ್ರಾರ್ಥನೆಯನ್ನಾಗಿ ಮಾಡಿಕೊಂಡು ಆತನಿಗೆ ಹೇಳಿರಿ ಅಷ್ಟೇ. ಆತನ ಮೇಲೆ ಹಾಕಿರಿ ಅಂದಾಗ ಏನೋ ಮೂಟೆ ಕಟ್ಟಿ ಯಾವುದಾದ್ರೂ ಗಿಡಕ್ಕೆ ಕಟ್ಟಬೇಕಂದ್ಕೊಳ್ತೀರಾ ಏನು? ನಂಬಿಕೆಯಿಂದ ನಮ್ಮ ಪ್ರಾರ್ಥನೆ ಕೇಳ್ತಿದ್ದಾರೆ ಎಂಬ ದೇವರಿಗೆ ನಮ್ಮ ಬಾಧೆಯೆಲ್ಲ ಹೇಳಿಕೊಂಡು ನಮ್ಮ ಅವಶ್ಯಕತೆ ತಿಳಿಯಪಡಿಸುವುದಾದರೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಆತನು ತೀರಿಸುತ್ತಾನೆ. ಬೈಬಲ್ನಲ್ಲಿರುವ ವಾಗ್ದಾನಗಳೆಲ್ಲ ಸ್ವಾಧೀನ ಮಾಡಿಕೊಳ್ಳಿರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಓದುತ್ತಾ ಇದ್ದೇನೆ, ಕೇಳಿರಿ. ಆದುದರಿಂದ ದೇವರು ತನ್ನ ಐಶ್ವರ್ಯದ ಮೇರೆಗೆ ಕ್ರಿಸ್ತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ತೀರಿಸುವನು. ಏನಂತೆ? ದೇವರು ತನ್ನ ಐಶ್ವರ್ಯದ ಮೇರೆಗೆ, ಅಂದರೆ ಕ್ರಿಸ್ತನಲ್ಲಿ ತನ್ನ ಮಹಿಮೆಗೆ ತಕ್ಕಂತೆ ನಿಮ್ಮ ಪ್ರತಿ ಅವಶ್ಯಕತೆಯನ್ನು ಆತನು ತೀರಿಸುವಾತನಾಗಿದ್ದಾನೆ. ಗಾಡ್ ಶಲ್ ಸಪ್ಲೈ ಆಲ್ ಯುವರ್ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ. ನಮ್ಮ ಅವಶ್ಯಕತೆಗಳೆಲ್ಲ ಹೇಗೆ ತೀರಿಸುತ್ತಾನಂತೆ? ಆತನು ತನ್ನ ಮಹಿಮೆಗೆ ತಕ್ಕಂತೆ ತೀರಿಸುತ್ತಾನಂತೆ. ನಾವು ನಮ್ಮ ಸ್ನೇಹಿತನ ಬಳಿಗೆ ಹೋಗಿ ಒಂದು 10 ರೂಪಾಯಿ ಸಾಲ ಕೇಳಿದ್ರೆ ಅವನು ಗುಣಗುಟ್ಟುತ್ತಾ ಕೊಡ್ತಾನೇನು? ಅದೇ ಒಬ್ಬ ಐಶ್ವರ್ಯವಂತನಿಗಾಗಲಿ, ಇಲ್ಲವೇ ಬಹಳ ನಿಮಗಿಷ್ಟವಾಗಿರುವಂತಹ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯ ಬಳಿಗೆ ಹೋಗಿ ಬೇಡಿಕೊಳ್ಳುವುದಾದರೆ, ಅಮ್ಮಳಿಗೆ ಬೇಕಾದರೆ ಕೇಳಿ ನೋಡಿ, ಕೇಳ್ತಾ ಇದ್ದೀರಲ್ಲವೇ? ಮತ್ತೆ ಹೇಗೆ ಕೊಡ್ತಾರೆ ಹೇಳ್ರಿ? 10 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತಾರೆ. ಹೌದು, ಒಳ್ಳೇದು ಮಗನೇ, ಅದನ್ನು ಕೊಂಡ್ಕೋ, ಇದನ್ನು ಕೊಂಡ್ಕೋ, ಇದನ್ನು ತಿನ್ನು, ಸಂತೋಷವಾಗಿರು ಅನ್ನುತ್ತಾರೆ. ನಮ್ಮ ಕರ್ತನು ಕೂಡ ಹಾಗೆಯೇ. ನಾವು ಬೇಡಿಕೊಂಡು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಕೊಡ್ತಾರೆ. ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾಗ ಅದೇನೋ ಲೆಕ್ಕ ನೋಡಿಕೊಂಡ ಪ್ರಕಾರ ಅವಶ್ಯಕತೆ ತೀರಿಸಲ್ಲ. ಆದರೆ ನಮಗೆ ಆತನು ತನ್ನ ಮಹಿಮೆಯ ಪ್ರಕಾರ ಕೊಡ್ತಾನೆ. ಆತನು ಹೇಳ್ತಾನೆ, ಧನ ಧಾನ್ಯವು ನನ್ನದೇ, ಅಡವಿ ನನ್ನದೇ, ಅಡವಿಯ ವೃಕ್ಷಗಳೆಲ್ಲ ನನ್ನವೇ, ಪಕ್ಷಿಗಳೆಲ್ಲವೂ ನನ್ನವೇ, ಅಡವಿಯಲ್ಲಿರುವ ಪ್ರಾಣಿಗಳೆಲ್ಲ ನನ್ನವೇ, ಬೆಳ್ಳಿಯೂ ನನ್ನದೇ, ಬಂಗಾರವೂ ನನ್ನದೇ, ಭೂಮಿಯೂ ಅದರಲ್ಲಿರುವ ಸಮಸ್ತವೂ ನನ್ನದೇ ಎಂದು ಹೇಳಿರುವ ಕರ್ತನಿಗೆ ಎಂತಹ ದೊಡ್ಡ ಧನನಿಧಿಯಂತೆ ಇದ್ದಾರೆ ಎಂದು ನಾವು ಗುರುತಿಸುವುದಾದರೆ, ಆತನು ನಮ್ಮ ಚಿಕ್ಕ ಚಿಕ್ಕ ಅವಶ್ಯಕತೆಗಳನ್ನೆಲ್ಲ ತೀರಿಸುವುದಿಲ್ಲವೋ? ಯೇಸುಕ್ರಿಸ್ತನು ಹೇಳಿದ್ದಾರೆ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವುಗಳಲ್ಲಿ ಒಂದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಯಾವುದೊಂದು ಉಪವಾಸವಿರಲ್ಲ, ಅವು ವರ್ಷಕ್ಕೆ ಬೇಕಾದಷ್ಟು ಕೂಡಿಸಿಕೊಳ್ಳೋದಿಲ್ಲ.
ನಾಳೆಗೋಸ್ಕರ ಶೇಖರಿಸಿಕೊಳ್ಳಲು ಪ್ರಯತ್ನಿಸಲ್ಲ. ಈ ದಿನ ಹೊಟ್ಟೆ ತುಂಬಿದ್ರೆ ಸಾಕು, ಸಂತೋಷವಾಗಿ ಗೂಡಿಗೆ ಸೇರಿ ನಿದ್ರೆ ಮಾಡ್ತವೆ. ನಾಳೆ ನನ್ನ ಪರಲೋಕದ ತಂದೆ ನೋಡ್ಕೊಳ್ತಾರೆ. 2 ಕಾಸು ಬೆಲೆಯುಳ್ಳ ಗುಬ್ಬಿಯ ಮೇಲೆ ಆತನಿಗೆ ಅಷ್ಟು ತನ್ನ ದೃಷ್ಟಿ ಇಟ್ಟಿರುವಾಗ ನೀವು ಗುಬ್ಬಿಗಳಿಗಿಂತಲೂ ಶ್ರೇಷ್ಠರಲ್ಲವೋ? ಹೌದು ಪ್ರಿಯರೇ, ನಾವು ಆತನ ಸ್ವರೂಪದಲ್ಲಿ, ಆತನ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ನಮಗೋಸ್ಕರವೇ ಈ ಸಕಲ ಸೃಷ್ಟಿಯನ್ನು ಆತನುಂಟು ಮಾಡಿದ್ದಾನೆ. ಅದನ್ನು ಮರೆತು ಹೋಗ್ತಿದ್ದೇವೆ ನಾವು. ನೀವು ಆದಿಕಾಂಡ 1ನೇ ಅಧ್ಯಾಯ ಓದು ನೋಡಿ. ಎಲ್ಲವನ್ನು ಉಂಟು ಮಾಡಿದ ನಂತರ ಮಾನವನನ್ನು ಉಂಟು ಮಾಡಿದ್ದಾರೆ ದೇವರು. ಮಾನವನಿಗೋಸ್ಕರವೇ ಎಲ್ಲವನ್ನು ಮಾಡಿದ್ದಾರೆ. ಆತನು ಏನೆಲ್ಲ ಉಂಟು ಮಾಡಿದನೋ ಒಳ್ಳೆಯದಾಗಿತ್ತು. ಮತ್ತೆ ಅದಕ್ಕೆ ಯಾವುದೂ ಆ್ಯಡ್ ಮಾಡಲಿಲ್ಲ, ಕರೆಕ್ಷನ್ ಮಾಡಲಿಲ್ಲ, ಮತ್ಯಾವುದೂ ಅದಕ್ಕೆ ಕೂಡಿಸಲಿಲ್ಲ, ತೆಗೆಯಲಿಲ್ಲ. ಆತನು ಪ್ರತಿಯೊಂದು ಅವಶ್ಯಕತೆ ತೀರಿಸುತ್ತಾನೆ. ನಿಮಗೇನಾದರೂ ಎಷ್ಟು ಅವಶ್ಯಕತೆಗಳಿವೆ ಅಂತ ಕೇಳಿದ್ರೆ ಎಷ್ಟೋ ಬಗೆಯ ಕೋರಿಕೆಗಳು ಹೇಳ್ತಿರಲ್ಲವೇ? ಬಹಳ ಕೋರಿಕೆ ಹೇಳ್ಕೊಳ್ತೇವೆ ನಾವು. ಇನ್ನು ನಮ್ಗೆ ಎಷ್ಟೋ ಅವಶ್ಯಕತೆಗಳು ಇರ್ತವೆ, ಅವೆಲ್ಲ ತಂದಲ್ಲಿಡ್ತೇವೆ. ಎಷ್ಟೋ ಕೋರಿಕೆಗಳು ನಮಗೆ ಇರ್ತವೆ. ಬೇಡಿಕೊ ಅಂದಾಗ ಎಷ್ಟೋ ಕೋರಿಕೆಗಳನ್ನಿಟ್ಟು ಬೇಡಿಕೊಳ್ತೇವೆ. ಆದರೆ ಅವಶ್ಯಕತೆಗಳು ಕೆಲವೇ ಇರ್ತವೆ. ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಂದು ಅವಶ್ಯಕತೆ ಆತನು ತೀರಿಸುತ್ತಾನೆ. ನಿಮ್ಮ ಪ್ರತಿ ಅವಶ್ಯಕತೆ ಅಂದರೆ ನಿಮಗೆ ಬೇಕಾದದ್ದೆಲ್ಲವನ್ನೂ ಆತನು ಒದಗಿಸುತ್ತಾನೆ. ಬೇಡವಾದವುಗಳನ್ನು ಬೇಡಿದಾಗ ನಾವು ಹೊಂದದೇ ಇರಬಹುದು. ಅದಕ್ಕೆ ಅನೇಕ ಸಾರಿ ದೇವರು ನಮಗೆ ಕೊಟ್ಟಿಲ್ಲ ಎಂದು ಹೇಳ್ತೇವೆ. ನಮಗೆ ಅವಶ್ಯಕವಾಗಿರುವವುಗಳು ಕೆಲವೇ, ಆದರೆ ಕೋರಿಕೆಗಳು ಎಷ್ಟೋ ಇರ್ತವೆ. ಆದರೆ ಅವಶ್ಯಕವಾದವುಗಳನ್ನು ನೀವು ಹೊಂದಿಕೊಳ್ಳುವುದಾದರೆ ನಿಮ್ಮ ಕೋರಿಕೆಗಳನ್ನು ಕೂಡ ನೆರವೇರಿಸಲು ಕರ್ತನು ಆಸೆಯುಳ್ಳವರಾಗಿದ್ದಾರೆ. ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಮೊದಲು ಹುಡುಕಿರಿ, ಆಗ ಇವೆಲ್ಲವುಗಳನ್ನು ನಿಮಗೆ ಕೊಡ್ತೇನೆ, ಎಲ್ಲ ಕೊಡ್ತೇನೆ ಅಂದಿದ್ದಾರೆ. ಮೊದಲು ದೇವರ ಮೇಲೆ ನಂಬಿಕೆಯನ್ನಿಟ್ಟು ನಾವು ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳಬೇಕು, ದೇವರ ಸಹಾಯಕ್ಕಾಗಿ ಬೇಡಿಕೊಳ್ಳಬೇಕು, ದೇವರ ಜೊತೆ ಇರುವಿಕೆಗಾಗಿ ಬೇಡಿಕೊಳ್ಳಬೇಕು. ಆತನೇ ನಮ್ಮ ಜೊತೆ ಇರುವಾಗ ಇನ್ನು ನಮಗೆ ಅದು ಬೇಕು ಇದು ಬೇಕೆಂದು ಬೇಡಿಕೊಳ್ಳುವ ಅಗತ್ಯ ಏನಿರುತ್ತೆ ಹೇಳಿ? ನಮಗೆ ಬೇಕಾದವೆಲ್ಲವುಗಳು ಆತನು ತೀರಿಸುತ್ತಲೇ ಇರ್ತಾನೆ. ನಾವು ಬೇಡುವುದಕ್ಕಿಂತ ಮುಂಚೆಯೇ ಒದಗಿಸುತ್ತಾನೆ. ದೇವರನ್ನು ಬಿಟ್ಟು ಲೋಕದಲ್ಲಿರುವ ಆಶೀರ್ವಾದಗಳನ್ನು ನಾವು ಬೇಡಿಕೊಳ್ಳುತ್ತಾ ಇರುವುದರಿಂದಲೇ ನಾವೇನು ಹೊಂದಿಕೊಳ್ತಾ ಇಲ್ಲ. ಆ ದಿನ ಹಿರಿಮಗನು ತಂದೆಯೊಂದಿಗಿದ್ದು ನನ್ನ ಸ್ನೇಹಿತರೊಂದಿಗೆ ಸಂತೋಷಿಸಿ ಔತಣಕ್ಕಾಗಿ ಒಂದು ಕುರಿಮರಿಯನ್ನು ಕೊಡಲಿಲ್ಲ ಅನ್ನುತ್ತಾನೆ. ಯಾಕೆ ಕೇಳ್ತಿದ್ದಾನೆ? ಸ್ನೇಹಿತರೊಂದಿಗೆ ಸಂತೋಷಿಸುವುದಕ್ಕಾಗಿ, ತಂದೆಯೊಂದಿಗೆ ಸಂತೋಷಿಸುವುದಕ್ಕಾಗಿ ಅಲ್ಲ. ತಂದೆ, ನೀನು ಬೇಕಾಗಿಲ್ಲ, ನಿನ್ನೊಂದಿಗೆ ಇರ್ತಿದ್ದೇನೆ, ಆದರೆ ನಾನು ಹೊರಟು ಹೋಗಿ ನನ್ನ ಸ್ನೇಹಿತರೊಂದಿಗೆ ಆನಂದಿಸಬೇಕು ಎಂದು ಬಯಸ್ತಾನೆ. ಹಾಗೆಯೇ ಈ ದಿನ ಕೆಲವರು ಪಾಪ ಕಾರ್ಯಗಳಿಗೋಸ್ಕರ, ಲೋಕ ಭೋಗಕ್ಕೋಸ್ಕರ ಏನೇನೋ ಬೇಡಿಕೊಳ್ತಾರೆ. ಕಕ್ಷ ತೀರಿಸಿಕೊಳ್ಳುವುದಕ್ಕೋಸ್ಕರ, ಪೈಪೋಟಿಗೋಸ್ಕರ, ಇತರರನ್ನು ಬೆದರಿಸುವುದಕ್ಕೋಸ್ಕರ, ನನಗೆ ಈ ಶಕ್ತಿ ಕೊಡಿರಿ, ಆ ಶಕ್ತಿ ಕೊಡಿರಿ, ನನಗೆ ಹೀಗೆ ಮಾಡ್ರಿ, ಹಾಗೆ ಮಾಡ್ರಿ ಎಂದು ಬೇಡಿಕೊಳ್ಳುತ್ತಾ ಇರುವುದರಿಂದಲೇ ನಮಗೆ ಉತ್ತರ ಸಿಗ್ತಾ ಇಲ್ಲ. ಏನಾಗಿದೆ ನಿಮ್ಮ ಅವಶ್ಯಕತೆ ಈ ದಿನ ಹೇಳಿ ನೋಡಿ. ಏನದು? ಒಂದು ಮಾತಾದರೂ ಹೇಳಿದ್ದೀರಾ? ಒಂದು ಮಾತಲ್ಲಿ ಹೇಳಲಿಕ್ಕಾಗುತ್ತಾ? ಏನಾಗಿದೆ ನಿಮ್ಮ ಜೀವಿತದಲ್ಲಿರುವ ಕೊರತೆ? ಮುಖ್ಯವಾದ ಕೊರತೆ, ಅತ್ಯವಶ್ಯಕವಾದ ಕೊರತೆ. ಅದನ್ನು ಬೇಡಿಕೊಳ್ಳಿರಿ. ಅದನ್ನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ನೋಡಿರಿ. ಮೊಳಕಾಲೂರಿ ಪ್ರಾರ್ಥನೆ ಒಮ್ಮೆ ಮಾಡಿ ನೋಡಿ. ಎಂತಹ ಅದ್ಭುತ ಕಾರ್ಯ ದೇವರು ಮಾಡ್ತಾರೆ ಎಂಬುದು ನೀವೇ ಸಾಕ್ಷಿ ಕೊಡುವವರಾಗಿರ್ತೀರಿ. ನಮ್ಮ ಜೀವಿತದಲ್ಲಿರುವ ಮುಖ್ಯ ಕೊರತೆ ಯಾವುದೆಂದರೆ ದೇವರ ಸನ್ನಿಧಿಗೋಸ್ಕರ ನಾವು ಕೋರಿಕೊಳ್ಳಬೇಕು. ದೇವರ ಜೊತೆ ಇರುವಿಕೆಯನ್ನು ನಾವು ಕೋರಿಕೊಳ್ಳಬೇಕು. ಆತನ ಕೃಪೆಗೋಸ್ಕರ ನಾವು ಬೇಡಿಕೊಳ್ಳಬೇಕು. ಯಾವತ್ತೇ ಆಗಲಿ ಮರೆತು ಕೂಡ ಕರ್ತನೇ ನನಗೆ ನ್ಯಾಯ ಮಾಡಿರಿ ಅಂತ ಹೇಳಬೇಡಿ. ನ್ಯಾಯವಾಗಿ ನೋಡಬೇಕಾದರೆ ನ್ಯಾಯವಾಗಿ ನಾವು ಮರಣಕ್ಕೆ ಪಾತ್ರರಾಗಿದ್ದೆವು, ಶಿಕ್ಷೆಗೆ ಪಾತ್ರರಾಗಿದ್ದೆವು. ದೇವರಿಗೆ ನಾವು ಬೇಡಿಕೊಳ್ಳಬೇಕಾದದ್ದು ಕೃಪೆಗೋಸ್ಕರ ಬೇಡಿಕೊಳ್ಳಬೇಕು. ನಿಮ್ಮ ಕೃಪೆ ದಯಪಾಲಿಸಿರಿ ದೇವರೇ ಎಂದು, ನಮ್ಮನ್ನು ಕರುಣಿಸಿರಿ ದೇವರೇ ಎಂದು, ನಮ್ಮ ಮೇಲೆ ದಯ ತೋರಿಸಿರಿ ಎಂದು, ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಬೇಕು. ಎಸ್, ಆತನು ಅನುದಿನದ ಆಹಾರ ನಮಗೆ ದಯಪಾಲಿಸುತ್ತಾನೆ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ನಿಮಗೆ ಗೊತ್ತಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವೇ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ನಿಮ್ಮ ರಾಜ್ಯವೂ ಇಳಿದು ಬರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಶೋಧನೆಯೊಳಗೆ ಸೇರಿಸದಂತೆ ಕೇಡಿನಿಂದ ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸಮಸ್ತವೂ ನಿನ್ನವೇ. ಆಮೆನ್ ಎಂದು ವೇಗವಾಗಿ ಹೇಳಿ ಮುಗಿಸ್ತೇವೆ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ಹೌದಲ್ಲವೇ?
ಆಹಾರ ಅಂದ ಕೂಡಲೇ ನಾವು ತಿನ್ನುವಂತಹ ಅನ್ನ ಒಂದೊಂದು ಸ್ಥಳದಲ್ಲಿದ್ದವರಿಗೆ ಅದು ವ್ಯತ್ಯಾಸ ಆಗಿರುತ್ತೆ. ಪಿಕ್ಕಲ್ ಆಗಿರ್ಬೋದು, ಬೇಳೆಕಾಳಾಗಿರ್ಬೋದು, ಕಾಯಿ ಪಲ್ಯ ಆಗಿರ್ಬೋದು, ಇದೆಲ್ಲ ಬೇಕು. ಅವುಗಳಿಗೋಸ್ಕರವೇ ಕೇಳ್ತೇವೆ. ಅನುದಿನದ ಆಹಾರ, ನಮ್ಮ ಶರೀರಕ್ಕೆ ಬೇಕಾದ ಆಹಾರ ದೇವರು ಒದಗಿಸುತ್ತಾರೆ. ಆದರೆ ಎಷ್ಟು ಜನ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಬೇಕಾದ ಅನುದಿನದ ಆಹಾರ ಬೇಡಿಕೊಳ್ತಿದ್ದಾರೆ? ಹಾಗೆ ಬೇಡಿಕೊಂಡು, ದೇವರೇ ಈ ದಿನ ನನಗೆ ಬೇಕಾದ ವಿಷಯವನ್ನು ನನ್ನೊಂದಿಗೆ ಮಾತಾಡಿರಿ ದೇವರೇ, ಈ ದಿನ ನನ್ನ ಆತ್ಮವನ್ನು ಬಲಪಡಿಸಿರಿ ದೇವರೇ, ಈ ದಿನ ನನ್ನ ನಂಬಿಕೆಯಲ್ಲಿ ನಾನು ದೃಢಗೊಳ್ಳುವ ನಿಮ್ಮ ಮಾತು ದಯಪಾಲಿಸಿರಿ, ಈ ದಿನ ನನ್ನ ಪ್ರಾರ್ಥನೆ ಜೀವಿತವನ್ನು ಬಲಗೊಳಿಸುವಂತಹ, ನಂಬಿಕೆಯಿಂದ ಕೂಡಿರುವಂತಹ ಎಚ್ಚರಿಕೆಗಳು, ಗದರಿಕೆಗಳು, ತಿದ್ದುಪಾಟುಗಳು ನನಗೆ ಬೇಕೆಂದು ಬೇಡಿಕೊಳ್ಳುವವರು ಎಷ್ಟು ಜನ ಇದ್ದಾರೆ ಹೇಳಿ? ನಿಮ್ಮ ಪ್ರತಿಯೊಂದು ಅವಶ್ಯಕತೆ ಅನ್ನುವಾಗ ನಿಮ್ಮ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಂಸಾರಿಕ, ಕುಟುಂಬ ಅವಶ್ಯಕತೆಗಳೆಲ್ಲ ತೀರಿಸುವಾತನಾಗಿದ್ದಾರೆ. ಇದು ಆಗುತ್ತೆ, ಇದು ಆಗಲ್ಲ ಎಂದು ಹೇಳುವಾತನು ಮಾತ್ರ ಅಲ್ಲ. ಏನ್ ಬೇಕಾದರೂ ದೇವರಿಗೆ ಹೇಳ್ತೇವೆ, ಆದರೆ ಮೊದಲನೇದಾಗಿ ದೇವರೊಂದಿಗೆ ನೀವು ಕನೆಕ್ಟ್ ಆಗಬೇಕು. ಒಬ್ಬ ತಂದೆಗೆ ಮಗನು ರೊಟ್ಟಿ ಕೇಳಿದರೆ ಕಲ್ಲನ್ನು ಕೊಡುವನೇ? ಕೊಡಲ್ಲ. ತಂದೆಗೆ ಮಗನು, ಹೀಗೆ ತಂದೆ ಮಗನ ಸಂಬಂಧ ಇರುವಾಗ ರೋಡಲ್ಲಿ ಬೇಡಿಕೊಳ್ಳುವವನಿಗೆ ಆ ತಂದೆ ಕೊಡ್ತಾನೋ? ನೀವು ದೇವರ ಮಗನಾಗಿ, ದೇವರ ಮಗುವಾಗಿ ಮತ್ತು ದೇವರ ಅತ್ಯಂತ ಪ್ರಿಯವಾದ ಮಗನಾಗಿ ನಡೆದುಕೊಳ್ಳುವಾಗ, ದೇವರ ಆಜ್ಞೆಗಳನ್ನು ಅನುಸರಿಸುವಾಗ, ದೇವರನ್ನು ನೀವು ಪ್ರೀತಿಸುವಾಗ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ವಾರಸತ್ವದ ರೂಪದಲ್ಲಿ ಮಗನ ಹಕ್ಕನ್ನು ಸಂಪಾದಿಸಿಕೊಂಡಾಗ, ನಾವೇನೇ ಬೇಡಿಕೊಂಡ್ರೂ ದೇವರು ಕೊಡ್ತಾರೆ. ತನ್ನ ಸ್ವಂತ ಮಗನನ್ನೇ ನಮಗಾಗಿ ಕೊಟ್ಟಂತಹ ದೇವರು ಆ ಮಗನೊಂದಿಗೆ ನಮಗೆ ಸಮಸ್ತವನ್ನು ಕೊಡುತ್ತಾನೆ. ನಿಮ್ಮ ಅವಶ್ಯಕತೆಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮನುಷ್ಯರನ್ನು ನಂಬಬೇಡಿರಿ. ಅವರು ಕೊಡ್ತೇನೆ ಅಂದಿದ್ದಾರೆ, ಇವರು ಕೊಡ್ತೇನೆ ಅಂದಿದ್ದಾರೆ ಎಂದು ಹೇಳಬೇಡಿರಿ ಎಂದು ಅವರ ಮೇಲೆ ಇವರ ಮೇಲೆ ಆಸೆ ಇಟ್ಕೊಳ್ಬೇಡಿ. ಅಫ್ಕೋರ್ಸ್ ದೇವರು ನಮಗೆ ಕೊಡುವುದೆಲ್ಲ ಮನುಷ್ಯರ ಮೂಲಕವೇ ಕೊಡ್ತಾರೆ, ತಪ್ಪದೇ ಕೊಡ್ತಾರೆ. ಸರ್ಕಾರದ ಮೂಲಕ, ಮನುಷ್ಯರ ಮೂಲಕ, ನಿಮ್ಮ ಕಷ್ಟಾರ್ಜಿತದ ಮೂಲಕ, ಸಂಬಳದ ಮೂಲಕ ನೀವು ಸಂಪಾದಿಸಿರುವುದೆಲ್ಲ ಅದು ನಿಮ್ಮ ಸೊತ್ತು ಎಂದು ನೀವು ಅಂದ್ಕೊಳ್ಬಾರದು. ದೇವರ ಕೃಪೆ ಇಲ್ಲದಿದ್ದರೆ ಅವುಗಳನ್ನು ಹೊಂದಿಕೊಳ್ಳಲಿಕ್ಕಾಗ್ತಿರಲಿಲ್ಲ. ದೇವರು ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾಗ ಅನೇಕ ಮನುಷ್ಯರ ಮೂಲಕ ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ. ಕೆಲವೊಂದು ಸಾರಿ ದೇವರು ನಮ್ಮ ಅವಶ್ಯಕತೆಗಳನ್ನು ತೀರಿಸಿದಾಗ ಅದರ ಬಗ್ಗೆ ಬೈಬಲಲ್ಲಿ ನೋಡುವಾಗ, ಎಲಿಯನಂತಹ ಪ್ರವಾದಿಗೆ ಆಹಾರ ಒದಗಿಸಬೇಕಾದಾಗ ಕಾಗೆಗಳನ್ನು ಉಪಯೋಗಿಸಿಕೊಂಡ್ರು. ಬಹಳ ಸ್ಥಳಗಳಲ್ಲಿ ಬೈಬಲಲ್ಲಿ ನೋಡ್ತೇವೆ, ಪ್ರಾಣಿಗಳನ್ನು ಕೂಡ ಬಳಸಿಕೊಂಡು ದೇವರು ಮಾನವರನ್ನು ಕಾಪಾಡುವುದಾಗಲಿ, ರಕ್ಷಿಸುವುದಾಗಲಿ, ಮೇಲುಂಟು ಮಾಡುವುದಾಗಲಿ ನಡೆಸುವುದನ್ನು ನಾವು ನೋಡ್ತೇವೆ. ಯಾಕೆಂದರೆ ಅವೆಲ್ಲವೂ ಕೂಡ ಆತನುಂಟು ಮಾಡಿದ ಸೃಷ್ಟಿಯಲ್ಲವೋ? ನಿಮ್ಮನ್ನು ಉಜ್ಜೀವಗೊಳಿಸುವುದಕ್ಕಾಗಿ, ನಿಮ್ಮನ್ನು ಧೈರ್ಯಗೊಳಿಸುವುದಕ್ಕಾಗಿ ದೇವರು ತನ್ನ ದೂತರನ್ನು ಕಳುಹಿಸುತ್ತಾರೆ. ನಿಮಗೆ ಗೊತ್ತಾ? ನಿಮಗೆ 2 ದೂತರನ್ನು ದೇವರು ಕಾವಲಾಗಿ ಇಟ್ಟಿದ್ದಾರೆ. ಈ ಲೋಕದಲ್ಲಿ ಮಾನವರು ಎಷ್ಟಿದ್ದಾರೋ ಅವರಿಗಿಂತಲೂ 2 ಪಟ್ಟು ದೂತರಿದ್ದಾರೆ ಎಂದು ಹೇಳಲಾಗಿದೆ. ಯಾಕೆ ದೇವರು ದೂತರನ್ನು ಉಂಟು ಮಾಡಿದ್ದಾರೆ ಗೊತ್ತಾ? ಪರಿಚಾರಕರನ್ನಾಗಿ ಉಂಟು ಮಾಡಿದ್ದಾರೆ. ಆ ದಿನ ಎಲಿಯನಂತಹ ದೇವರ ಸೇವಕನೇ ನಿರುತ್ಸಾಹಕ್ಕೊಳಗಾಗಿ ಡಿಪ್ರೆಷನ್ಗೆ ಒಳಗಾದಾಗ ದೇವರು ತನ್ನ ದೂತನನ್ನು ಕಳುಹಿಸಿ, ಆಹಾರವನ್ನು ಕಳುಹಿಸಿ, ಉಪವಾಸವಿದ್ದು ರಾತ್ರಿ ಹಗಲು ವೇದನೆಯಿಂದ ಪ್ರಾರ್ಥಿಸಿ ದೇವರಿಗೂ ದೇವರ ವಾಕ್ಯಗಳ ಪ್ರಕಾರ ಮೊರೆ ಇಟ್ಟಿರುವ ದಾನಿಯೇಲನನ್ನು ಬಲಪಡಿಸಲು ಪ್ರಧಾನ ದೂತನಾಗಿರುವ ಗಾಬ್ರಿಯೇಲನಿಗೆ ಕಳಿಸುತ್ತಾರೆ. ನೀನು ನನ್ನ ಪ್ರಿಯ ಕುಮಾರನಾಗಿದ್ದಿ, ನೀನು ನನಗೆ ಪ್ರಿಯನು, ನೀನು ನನಗೆ ಬಹು ಪ್ರಿಯನು ದಾನಿಯೇಲನೇ ಎಂದು ದೇವರು ಹೇಳ್ತಾರೆ. ಈ ದಿನಕ್ಕೂ ಕೂಡ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತರನ್ನು ಕಾವಲಾಗಿಡುತ್ತಾನೆ. ಪ್ರತಿ ಕಾವಲು ನಮಗೆ ಕೊಡಬಲ್ಲಂತಹ, ಪ್ರತಿ ಕೇಡಿನಿಂದ ನಮ್ಮನ್ನು ತಪ್ಪಿಸಬಲ್ಲಂತಹ, ಪ್ರತಿ ಅವಶ್ಯಕತೆಗಳನ್ನು ತೀರಿಸಬಲ್ಲಂತಹ ಯೇಸು ಕ್ರಿಸ್ತನು ನನಗಿದ್ದಾರೆ ಎಂಬ ನಂಬಿಕೆ ನಿಮಗಿರೋದಾದರೆ ಸಂತೋಷವುಳ್ಳವರಾಗಿ, ಆನಂದವುಳ್ಳವರಾಗಿ ಮುಂದಕ್ಕೆ ಸಾಗುತ್ತೀರಿ. ಅವಶ್ಯಕತೆಗಳು, ಕೊರತೆಗಳು ಬಂದಾಗ ಕರ್ತನಿಗೆ ಬೇಡಿಕೊಂಡು ಸುಮ್ಮನೆ ಇದ್ದರೆ ಸಾಕಾಗಲ್ಲ. ತಕ್ಕ ಸಮಯದಲ್ಲಿ ಯಾವಾಗ ಯಾವುದು ಅವಶ್ಯಕವಾಗಿದೆಯೋ ಅದನ್ನು ಅವಾಗ ಕೊಡ್ತಾರೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಾಗ ದೇವರು ಅದ್ಭುತವಾಗಿ ಆಶೀರ್ವದಿಸ್ತಾರೆ. ವಾಕ್ಯ ಓದಿರಿ, ನಂಬಿಕೆ ಹೆಚ್ಚಾಗುತ್ತೆ, ನಂಬಿಕೆ ಬೆಳೆಯುತ್ತೆ. ಮೊಳಕಾಲೂರಿ ಪ್ರಾರ್ಥಿಸಿರಿ, ನೀವು ಸ್ಥಿರಗೊಳ್ಳುತ್ತೀರಿ. ಕಳವಳಗೊಳ್ಳಬೇಡಿ, ಗಲಿಬಿಲಿಗೊಳ್ಳಬೇಡಿ, ಮೋಸ ಹೋಗಬೇಡಿ, ನಷ್ಟ ಹೋಗಬೇಡಿ. ನನ್ನೊಂದಿಗೆ ಕರ್ತನಿದ್ದಾನೆ ಎಂಬ ಒಂದೇ ಒಂದು ಮಾತು ನಿಮ್ಮ ಹೃದಯದಲ್ಲಿ ಭದ್ರವಾಗಿಟ್ಕೊಳ್ಳಿ. ಅದು ಹೇಗೆ, ಅದು ಹೇಗೆ, ಇದು ಹೇಗೆ ಎಂಬ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತದೆ.
ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ನಿಮ್ಮ ಪಾದಗಳ ಬಳಿಗೆ ಬರ್ತೇವೆ. ಈ ಲೋಕದಲ್ಲಿ ನಮ್ಮ ಅವಶ್ಯಕತೆಗಳೆಲ್ಲ ದಿನೇ ದಿನೇ ಹೆಚ್ಚಾಗ್ತಿವೆ ದೇವರೇ. ನಾನಾ ವಿಧವಾದ ಕೊರತೆಗಳಿಂದ ಪ್ರಪಂಚ ಮುಳುಗಿ ಹೋಗುತ್ತಿರುವ ಈ ದಿನಮಾನಗಳಲ್ಲಿ ನಮ್ಮ ಭವಿಷ್ಯ ಏನಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ, ನಮ್ಮ ವಿದ್ಯಾಭ್ಯಾಸ ಉದ್ಯೋಗದ ಬಗ್ಗೆ ಏನು ಎಂಬುದಾಗಿ, ಇಲ್ಲವೇ ಭವಿಷ್ಯದಲ್ಲಿ ನಾವು ಏನಾಗಿ ಹೋಗ್ತೇವೆ ಎಂಬ ದಿಗುಲು ಅನೇಕರಿಗೆ ಕಾಡಿಸಿ ಪೀಡಿಸುತ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ಯೆಹೋವ ಈರೇ, ಆತನೇ ಎಲ್ಲವನ್ನು ಒದಗಿಸುವನು, ಆತನು ತನ್ನ ಐಶ್ವರ್ಯದ ಮೇರೆಗೆ ನನ್ನ ಪ್ರತಿ ಅವಶ್ಯಕತೆಯನ್ನು ತೀರಿಸುವನು ಎಂಬ ಹೃದಯಾಂತರಾಳದಿಂದ ನಾವು ನಂಬುವವರಾಗಿ ನಿಮಗೆ ಮೊರೆ ಇಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಬೇಕೆಂದು ನೀವು ಬಯಸುವುದಾದರೆ ನಾವು ಕೂಡ ನಿಮಗಾಗಿ ವಿಜ್ಞಾಪನೆ ಮಾಡಲು ಸಿದ್ಧರಾಗಿದ್ದೇವೆ. ನಮ್ಮೊಂದಿಗೆ ನೀವು ಕೂಡ ಪ್ರಾರ್ಥಿಸಿರಿ. 8939731313 ನಂಬರ್ಗೆ, ಅಥವಾ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಮೇಲಿನ ಮೇಲೆ ವಾಟ್ಸಪ್ ಕಳಿಸಿಕೊಡಿರಿ. ಎಲ್ಲವುಗಳನ್ನು ನಾವು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅವಶ್ಯಕತೆಗಳು ಇರ್ತವೆ, ಆದರೆ ಅವುಗಳನ್ನು ತೀರಿಸುವ ಕರ್ತನು ನಮಗಿರುವಾಗ ನಾವು ದಿಗಿಲು ಪಡುವ ಅಗತ್ಯವೇ ಇಲ್ಲ. ಪ್ರಾರ್ಥನೆಯಲ್ಲಿ ನಾವು ಏನೇ ಬೇಡಿಕೊಂಡರೂ ಕರ್ತನು ಕೊಡುತ್ತೇನೆಂದಿರುವುದರಿಂದ ನಿಮ್ಮ ಪ್ರಾರ್ಥನೆಗಳು, ವಿಜ್ಞಾಪನೆಗಳನ್ನು ಮಾಡುತ್ತಾ ಕರ್ತನಿಗೆ ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನಮಗೋಸ್ಕರವೂ ಕೂಡ ನೀವು ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.